ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋಲಿಗೆ ಕಾರಣರಾಗಿದ್ದ ಕೃಷ್ಣೇಗೌಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೆ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಎಚ್ಪಿ ಶ್ರೀಧರ್ಗೌಡ ಆಕ್ಷೇಪ ವ್ಯಕ್ತಪಡಿಸಿದರು. ತಾಲೂಕಿನ ಕೊರಟಿಕೆರೆ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರ ಬೂತ್ ಮಟ್ಟದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷ್ಣೇಗೌಡರು ಚುನಾವಣೆ ಸಂದರ್ಭದಲ್ಲಿ ಜತೆಯಲ್ಲಿದ್ದ ಎಲ್ಲಾ ಮುಖಂಡರು ಕಾರ್ಯಕರ್ತರ ಕೈಗೆ ಸಿಗದೆ 11 ತಿಂಗಳಿಂದ ದೂರವಾಗಿದ್ದಾರೆ. ಒಮ್ಮೆಯೂ ಕೂಡ ಬೆಂಬಲಿಸಿದವರ ಕಷ್ಟ ಸುಖವನ್ನು ಕೇಳಿಲ್ಲ. ಇತ್ತೀಚೆಗೆ ಜೆಡಿಎಸ್ ಮುಖಂಡರು ಅವರನ್ನು ಭೇಟಿಯಾಗಿ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯನ್ನು ಬೆಂಬಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಕ್ಷೇತ್ರದ ಶಾಸಕ ಎ ಮಂಜು ಅವರು ಕೃಷ್ಣೇಗೌಡರ ಭೇಟಿ ಕುರಿತು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿರುವುದು ಮಾಧ್ಯಮದಲ್ಲಿ ಪ್ರಕಟಗೊಂಡಿದೆ. ಒಂದು ರೀತಿಯಲ್ಲಿ ಜೆಡಿಎಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋಲಿಗೆ ನಾಟಕವಾಡುತ್ತಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗುತ್ತಿದೆ. ಕೃಷ್ಣೇಗೌಡರು ತಮ್ಮ ಬೆಂಬಲಿಗರು, ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಮುಕ್ತವಾಗಿ ಸೇರುವುದಾದರೆ ಸ್ವಾಗತಿಸುತ್ತೇನೆ ಎಂದು ತಿಳಿಸಿದರು. ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಜರಿದ್ದರು. ಗೊತ್ತಿಲ್ಲ, ಮಾಧ್ಯಮ ಸ್ನೇಹಿತರು ತಾವೆಲ್ಲ ಇದ್ದೀರಿ. ಇದನ್ನ ಮಾತನಾಡಬೇಕೋ ಬೇಡವೋ ಗೊತ್ತಿಲ್ಲ. ಇದು ಅಷ್ಟು ದೊಡ್ಡ ವೇದಿಕೆ ಅಲ್ಲ. ಆದ್ರೂ ಕೂಡ ನಾನು ತಮ್ಮಗಳಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ಚುನಾವಣೆ ಮುಗಿದ ನಂತರ ನಾಪತ್ತೆಯಾಗಿರ್ತಕ್ಕಂಥ ಯಾವುದೇ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇರದೇ ಇರ್ತಕ್ಕಂಥ ಈ ಪಕ್ಷೇತರ ಅಭ್ಯರ್ಥಿ ಮೊನ್ನೆ ದಿವಸ ನಮ್ ಕೆಪಿಸಿಸಿ ಕಚೇರಿ ಮುಂದ್ಗಡೆ ಪ್ರತ್ಯಕ್ಷ ಆಗಿದ್ದಾರೆ. ಏನ್ ಹೇಳಿ, ಬೆಂಗಳೂರಿನ ನಮ್ಮ ಕೆಪಿಸಿಸಿ ಕಚೇರಿ ಮುಂದ್ಗಡೆ ಪ್ರತ್ಯಕ್ಷ ಆಗಿದ್ದಾರೆ. ಎಷ್ಟು ಓಟ್ ತಗೊಂಡಿದ್ರು ಅವರು? 55,000 ಸುಮಾರು ಓಟ್ ತಗೊಂಡಂತದ್ದು. 55,000 ಓಟ್ ತಗೊಂಡಂತ ಒಬ್ಬ ಅಭ್ಯರ್ಥಿ ಪಕ್ಷ ಸೇರ್ಪಡೆಗೆ ಬಂದಾಗ ಎಷ್ಟು ಸಾವಿರ ಜನ ಇರ್ಬೇಕು? ಎಷ್ಟು ಸಾವಿರ ಜನ ಇರ್ಬೇಕು ಅಂದಾಜು? ಒಂದ್ 10,000 ಜನ ಇರ್ಬೇಕಾ ಏನ್ ಬಾಬು? 10,000 ಜನ ಇರ್ಬೇಕು ಅಂತಾರ ನಮ್ ಬಾಬು. ಆ ವ್ಯಕ್ತಿ ಪಕ್ಷ ಸೇರ್ಪಡೆ ಮಾಡ್ಕೊಳಕ್ ಬಂದಾಗ ಎಷ್ಟು ಜನ ಇದ್ರು ಗೊತ್ತಾ? 3 ಜನ ಬಂದವ್ರು. ಎಷ್ಟು ಜನ? 3 ಜನ ಕದ್ದು ಬಂದು ಹಂಗೆ ಅದೇನು ಹೇಳ್ತಾರಲ್ಲ ಹಂಗೆ ಬಂದು ನಮ್ ಕೆಪಿಸಿಸಿ ಆಫೀಸ್ ಮುಂದ್ಗಡೆ ನಿಂತ್ಕೊಂಡವ್ರು ಪಕ್ಷ ಸೇರ್ಕೊಳ್ಳಿ. ತಮ್ಮ ಅಭಿಪ್ರಾಯ ಏನಾರು ಕೇಳಿದ್ರಾ? ನೀವೆಲ್ಲ ಓಟ್ ಹಾಕ್ತವ್ರ ತಾನೆ? ಯಾರ್ಗ ಹಾಕಿದ್ರಿ ಬಾಬು? ಅವ್ರಿಗೆ ಹಾಕಿದ್ದ? ಕೇಳಿದ್ರ ನಿನ್ನ? ಕೇಳಿದ್ರನಪ್ಪ? ಹಿಂಗೆ ಇವತ್ತು ಯಾರಿಗೂ ಕೇಳ್ದೇನೆ, ಯಾರಿಗೂ ಹೇಳ್ದೇನೆ ಓಡ್ ಬಂದ್ ಪಕ್ಷ ಸೇರ್ಕತ್ತೀನಿ ಅಂತ ಬಂದ್ ನಿಂತವ್ರಲ್ಲ, ಇದ್ರ ಹುನ್ನಾರ ಏನು ಹಂಗಾದ್ರೆ? ಏನಿದ್ರ ಹುನ್ನಾರ? ಏನಿದ್ರ ಅಗತ್ಯತೆ? ಯಾರು ಕರೆದಿಲ್ಲ, ನಾವ್ಯಾರು ನಮ್ ಕ್ಷೇತ್ರದಿಂದ ಏನಾರು ಒತ್ತಡ ಹಾಕಿದ್ರೆ ಯಾರು ಹೋಗಿದಿರಾ? ಇವ್ರನ್ನ ಬೇಕೇ ಬೇಕು ಅಂತ ಕೇಳಿದಿರ? ನಮ್ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಕೇಳಿದ್ರೆ ಇವ್ರು ಬರ್ಲಿಲ್ಲ ಅಂದ್ರೆ ನಮ್ಗೆ ಲೀಡ್ ಹಾಕಲ್ಲ, ನಮ್ಗೆ ನಡಿ ಹಾಕಲ್ಲ, ನಮ್ ಪಕ್ಷಕ್ಕೆ ಬೇಕೇ ಬೇಕು ಅಂತ ಏನಾರು ಕೇಳಿದ್ರೆ ಯಾರಾದ್ರೂ? ಯಾರು ಕೇಳಿಲ್ಲ. ಮತ್ತೆ ಯಾಕೆ ಬಂದ್ರಪ್ಪ? ಜೊತೆಲಿದ್ದಾರಲ್ಲ ಕಾಂಗ್ರೆಸ್ ಬತ್ತವ್ರ. ಇವತ್ತು ನಿಮ್ಗೆ ಗೊತ್ತಿದೆ, ನಾನೇನ್ ಹೇಳ್ಬೇಕಾದಂತ ಅಗತ್ಯತೆ ಇಲ್ಲ. ನಮ್ಮ ತಾಲೂಕಿನ ಮತದಾರರು ಪ್ರಬುದ್ಧ ಮತದಾರರು, ಪ್ರಬುದ್ಧ ಪ್ರಜೆಗಳು. ಏನೇನ್ ನಡೀತಾ ಇದೆ ಅಂತಕ್ಕಂಥದ್ದನ್ನ ಪ್ರತಿಯೊಂದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಡವಳಿಕೆ ಅಂತಾರ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಅನ್ಕೋತೀನಿ ನಾನು. ಈಗಾಗಲೇ ಇದರ ಹುನ್ನಾರ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನ ನೀವು ಗಮನಿಸಿದಿರಿ ಅನ್ಕೋತೀರಿ. ಇವತ್ತು ನಮ್ಮ ರಾಮನಾಥಪುರದ ಪಕ್ಷೇತರ ಅಭ್ಯರ್ಥಿ ಜೊತೆ ಇದ್ದಂತ ಮುಖಂಡರುಗಳು ಯಾವ ಪಕ್ಷ ಸೇರ್ಕೊಂಡಿದ್ದಾರೆ? ಜಿಲ್ಲಾ ಪಂಚಾಯತ್ ಸದಸ್ಯರು ಸೇರಿದಂಗೆ ಯಾವ ಪಕ್ಷ ಸೇರ್ಕೊಂಡಿದ್ದಾರೆ? ಜೆಡಿಎಸ್ ಸೇರ್ಕೊಳ್ಳಿಲ್ವಾ? ಮೊನ್ನೆ ಮಲ್ಪಣ್ಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ಅಂತ ಹೇಳಿ ಓಡಾಡ್ತಾ ಇರ್ತಕ್ಕಂಥವ್ರು ಬಂದು ಪಕ್ಷೇತರ ಅಭ್ಯರ್ಥಿ ಜೊತೆ ಇದ್ದಂತ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರನ್ನ ಮತ್ತೆ ಅವ್ರ ಬೆಂಬಲಿಗರನ್ನೆಲ್ಲ ಸೇರ್ಪಡೆ ಮಾಡ್ಕೊಂಡ್ರೆ ಇಲ್ವಾ? ಇವತ್ತು ನಮ್ಮ ಆರ್ಕಲ್ಗಡ್ ಟೌನ್ ನಲ್ಲಿ ಮತ್ತೆ ಕಸಬದಲ್ಲಿ ಅವ್ರ ಜೊತೆ ಇದ್ದಂತವ್ರು ಎಷ್ಟು ಜನ ಜೆಡಿಎಸ್ ಹೊರಟೋದ್ರು? ವೀರಶೈವ ಮುಖಂಡರು ಒಬ್ರು ಇವತ್ತು ಜೆಡಿಎಸ್ ಪಕ್ಷ ಸೇರ್ಕೊಂಡಿರೋದನ್ನ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಇದರ ಅರ್ಥ ಏನಪ್ಪಾ ಅಂದ್ರೆ, ನೀವೆಲ್ಲ ಜೆಡಿಎಸ್ ಪಕ್ಷಕ್ಕೆ ಸೇರ್ಕೊಳ್ಳಿ, ಅಲ್ಲಿ ಕೆಲಸ ಮಾಡ್ತಾ ಇರಿ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಇದ್ದಂಗಿದ್ದು ಓಟನ್ನೆಲ್ಲ ಜೆಡಿಎಸ್ಗೆ ಹಾಕ್ಸಿ ಅಲ್ಲಿ ಕೆಲಸ ಮಾಡ್ತಾ ಇರೋಂತ ಕ್ಯಾಂಡಿಡೇಟ್ ಶ್ರೀಧರ್ ಗೌಡನಿಗೆ ನಾನು ಬಂದಿದ್ರಿಂದ ಶ್ರೀಧರ್ ಗೌಡರು ಕೆಲಸ ಮಾಡ್ಲಿಲ್ಲ, ಅದಕ್ಕೆ ಕಾಂಗ್ರೆಸ್ಗೆ ಕಡಿಮೆ ಮತ ಬಂದು ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಬಿಸಿ ಬರ್ತೀನಿ.
ಅನ್ನುವಂತಹ ಒಂದು ಒಳ ಒಪ್ಪಂದವನ್ನ ಮಾಡಿಕೊಂಡು ಇವತ್ತು ಹುನ್ನಾರ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ಗೆ ಸೇರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಎಷ್ಟು ಸರಿ ಇದು? ನಾನೇನ್ ಕಾಂಗ್ರೆಸ್ಗೆ ಬರಬೇಡಿ ಅಂತ ಹೇಳಿ ವಿರೋಧ ಮಾಡ್ತಾ ಇಲ್ಲ, ನಿಮ್ಮನ್ನ ಬರಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಬನ್ನಿ ಕಾಂಗ್ರೆಸ್ಗೆ, ಸ್ವಾಗತಿಸ್ತೀನಿ ನಿಮ್ಮನ್ನ ಸ್ವಾಗತ ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ. ಆದ್ರೆ ನಿಮ್ಮ ಜೊತೆನಲ್ಲಿ ನೀವು ಪಕ್ಷೇತರ ಅಭ್ಯರ್ಥಿಯಾಗಿದ್ದಾಗ ಯಾರ್ಯಾರು ಮುಖಂಡರುಗಳು ತಾಲೂಕಿನಲ್ಲಿ ಓಡಾಡಿದ್ರು ಅವ್ರನ್ನೆಲ್ಲರನ್ನು ಕೂಡ ಕರ್ಕೊಂಡು ಬನ್ನಿ. ನೀವು ಬರೋದೇ ಆದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ, ನಾನೇ ಸ್ವಾಗತ ಮಾಡ್ತೀನಿ. ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮದಿರು ಏನ್ ಸತ್ಯ, ಎಲ್ಲರನ್ನು ಕರ್ಕೊಂಡು ಬನ್ನಿ. ಬರ್ಬೇಕಾ? ಅವರು ಬರ್ಬೇಕು ಎಲ್ಲರೂ ಕೂಡ. ಒಬ್ರು ಕಾಂಗ್ರೆಸ್ ಸೇರ್ಕೊಳ್ಳೋದು, ಇಬ್ರು JDS ಅಲ್ಲಿರೋದು, ಒಬ್ರು ಬಿಜೆಪಿಗೆ ಹೋಗೋದು, ಇದಾ ಮಾಡೋದು? ಇದನ್ನ ಏನಂತಾರೆ? ಇದನ್ನ ಏನಕ್ಕ ಮೋಸ ತರನಕ? ನೀವು ನೋಡ್ರಿ, ಅವ್ರು ಜನ ಹೇಳ್ತಾ ಇದಾರೆ ಇವತ್ತು ಮೋಸ ಇದನ್ನ ಅಂತ.